ಲಾಠಿ ಚಾರ್ಜ್ ಆಯ್ತಾ ಹೋಸಲಿ ಲಾಠಿ ಚಾರ್ಜ್ ಆಗಿರೋದ್ರಿಂದ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅವರು ಹೋಸಲಿ ಆಗಿರೋ ರೆಕಾರ್ಡ್ಸ್ ಇರುತ್ತೆ. ಆ ರೆಕಾರ್ಡ್ಸ್ ಇರೋದ್ರಿಂದ 100 ಮೀಟರ್ ಏನಿದೆ ಆ 100 ಮೀಟರ್ನ ಅವರು ಬ್ಲಾಕ್ ಮಾಡಿರ್ತಾರೆ 100%. ಯಾಕಂದ್ರೆ ಹೋಸಲಿ ಆದಾಗ ಈ ಸಲ ಅಂದ್ರೆ ಯಾವಾಗಲೂ ಇದೇನಂತ ನಾವೇ ಬೈಕೊಳ್ತೀವಿ, ಏನು ಇವ್ರಿಗೆ ಪೊಲೀಸರು ಸೆಕ್ಯೂರಿಟಿ ಅದಿಲ್ವಾ ಇದಿಲ್ವಾ ಅಂತ ನಾವೇ ಬೈತೀವಿ. ಅದನ್ನ ಈ ಸಲ ಸ್ಟ್ರಿಕ್ಟ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ. ಹೌದು, ಅದು ಏನಂದ್ರೆ ಲಾಸ್ಟ್ ಅಲ್ಲಿ 12 ಗಂಟೆಯಿಂದ ಮಾಡಿ ಅಂತ ಹೇಳಿದ್ವಿ. 12 ಗಂಟೆಯಿಂದ ಇಲ್ಲಿ ಮಾಡ್ಕೊಳ್ತೀವಿ ಸರ್, ಅದ್ರಿಗೂ ಬಿಡ್ತೀವಿ ಅಂತ ಹೇಳಿದ್ರು. ಒನ್ ಸೈಡ್ ಬಿಡ್ತೀವಿ. 12 ಗಂಟೆಗೆ ಮೆಂಬರ್ಸ್ ಒಳಗಡೆ ಹೋಗಿ ಆಚೆ ಬರೋ ಟೈಮಲ್ಲಿ ಮಾತ್ರ ಅದು ಕ್ಲೋಸ್ ಮಾಡ್ಕೊಳ್ತೀವಿ. 1 ಅವರ್ ಕ್ಲೋಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಇಲ್ಲ ಮುಂಜಾಗ್ರತಾ ಕ್ರಮ ಅಂತಾರಲ್ಲ, ಹೋದ್ಸಲಿ ಘಟನೆ ಆಗಿ ಲಾಠಿ ಚಾರ್ಜ್ ಆಗಿ ಏಟು ಬಿದ್ದಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು 2 ಅವರ್ 3 ಅವರ್ ಅದನ್ನ ಜವಾಬ್ದಾರಿ ತಗೊಂಡಿರ್ತಾರೆ. ಅದೆಲ್ಲ ನಮ್ಗೆ ತೊಂದರೆ ಆಗುತ್ತೆ, ಅದೆಲ್ಲ ಇಲ್ಲ ಆಗುತ್ತೆ ಅಂದ್ರೆ ಕೆಲವು ಜನರು ದೇವಸ್ಥಾನ ಲೈನಲ್ಲಿ ನಿಂತ್ಕೊಳ್ಳೋಕೆ ಕಷ್ಟ ಪಡ್ತಾರಪ್ಪ. ಪಾರ್ಕ್ ಲೈನಲ್ಲಿ ನಿಂತ್ಕೊಳ್ಳೋಕೆ ಈಸಿಯಾಗಿ ಹೋಗ್ತಾರೆ ಒಳಗಡೆ. ಅದೆಲ್ಲ ನಾವು ತಪ್ಪಿಲ್ಲ. ಅದಲ್ಲ, ಇದು ಮುಂಜಾಗ್ರತೆ ಕ್ರಮವಾಗಿ ಮುಂಜಾಗ್ರತೆ 2-3 ಅವರ್ ತಗೊಂಡಿದ್ದಾರೆ. 11, 12 ಸರ್ 4 ಅವರು ಸರ್. ಆಮೇಲೆ MLA ಅವರು AC ಅವರು ಕಾಂಗ್ರೆಸ್ ಏಜೆಂಟ್ ತರ ಈಗ ಅವರು ಮಾತಾಡಿರೋದನ್ನ ನಮ್ಮ ಇಲ್ಲ ದೇವಾನಂದ್ ಸರ್ ಅವರು ಒಳಗಡೆ ಅವ್ರು ಏನ್ ಹೇಳಿದ್ರು ನಾನು ಹೋಗಿಲ್ಲ, ನಾನು ನೋಡಿಲ್ಲ. AC ಅವ್ರು ಏನ್ ಮಾತಾಡಿದ್ದಾರೆ, ಇವ್ರು ಏನ್ ಮಾತಾಡಿದ್ದಾರೆ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ನಾವು ನೋಡಿಲ್ಲ. AC ಅವ್ರನ್ನ ಹಂಗೆ ಹಿಂಗೆ ಅಂತ ನಾವು ನೋಡಿಲ್ಲ. ಅವರು AC ಅವ್ರು ಹಿಂಗೆ ಅಂದ್ರೆ ಅವರು ತುಂಬಾ ಸ್ಟ್ರಿಕ್ಟ್ ಆದಂತ ಒಂದು AC. ಅವ್ರ ಬಗ್ಗೆ ಡೀಟೇಲ್ ಗೊತ್ತಾಗೋದ್ರೆ ಅವ್ರು AC ಬಗ್ಗೆ ಅವ್ರು ಹೆಂಗೆ AC ಆಗಿದ್ದಾರೆ ಗೊತ್ತಾ ಕೇಳಿ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಡಾಕ್ಟರ್ ಮೈತ್ರಿ ವರ್ಸಸ್ ಸರ್ಕಾರ ಕೇಸ್ ನಡೀತು ಕೋರ್ಟಲ್ಲಿ. ಇವ್ರದ್ದೇನೋ ಮಾರ್ಕ್ಸ್ ಏನೋ ಪ್ರಾಬ್ಲಮ್ ಆಗಿ ಕೋರ್ಟಲ್ಲಿ ಕೇಸ್ ನಡೆದು ಕುಮಾರಣ್ಣ CM ಇದ್ದಾಗ ವಿಧಾನಸೌಧದಲ್ಲಿ ಹಿಂಗೆ ಕೈ ಅಡ್ಡ ಹಾಕಿ ಕುಮಾರಣ್ಣಗೆ ಮುಖ್ಯಮಂತ್ರಿಗಳಿಗೆ ನೀವು ಈ ರಾಜ್ಯದ ನೀವು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಬಿಟ್ಟು ಹೋಗಿ ಅಂತ ಕೇಳಿರುವಂಥ ಧೈರ್ಯಸ್ಥ ಒಂದು ಹೆಣ್ಮಗಳು. ಆ ಧೈರ್ಯ ಒಂದು ಜನಪ್ರತಿನಿಧಿಯಿಂದ ಕೇಳುವಂಥ ಧೈರ್ಯ ಇಟ್ಕೊಂಡಿರಲ್ಲ. ಆಮೇಲೆ ಕೋರ್ಟ್ ಆರ್ಡರ್ ಆಗುತ್ತೆ ಹೆಂಗೆ AC ಆಗ್ಬೇಕು ಅಂತ, AC ಕೊಡಬೇಕು ಅಂತ, ಕೊಡಲ್ಲ. ಯಡಿಯೂರಪ್ಪ ಆಗ್ತಾರೆ, ಕೊಡಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಆಗ್ತಾರೆ, ಕೊಡಲ್ಲ. ಸಿದ್ದರಾಮಣ್ಣ ಆಪೋಸಿಷನ್ ಲೀಡರ್ ಈ ಮ್ಯಾಟರ್ ಎಲ್ಲ ತಿಳ್ಕೊಂಡು ಅವ್ರಿಗೆ ಈ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ನೆಕ್ಸ್ಟ್ ಬರುವಂತ ST ರಿಸರ್ವೇಶನ್ ಅಲ್ಲಿ ಒಂದು ಮೈನಸ್ ಮಾಡೋ ತರ ಅಂತೇಳಿ ಇವಾಗ ಎಮ್ಗೆ AC ಪೋಸ್ಟ್ ಕೊಟ್ಟಿರೋದು. ಆ ಎಮ್ಮ ಅಷ್ಟು ಸ್ಟ್ರಿಕ್ಟು, ಅಷ್ಟು ನಿಯತ್ತು, ಅಷ್ಟು ಧರ್ಮ, ಕಾನೂನು ಅಂದ್ರೆ ಆ ಎಮ್ಮನಿಗೆ ಬಂದು ಕಾನೂನು ಅಂದ್ರೆ ಆ ಎಮ್ಮನಿಗೆ ಬಂದ್ಬಿಟ್ಟು ಆ ಎಮ್ಮನ ಹೃದಯ. ನಮ್ಮ AC ಅವರು ಕಾನೂನು ಅಂದ್ರೆ ಆ ಎಮ್ಮನ ಹೃದಯ ನಮ್ಮ ಕಾನೂನು ತಿಳ್ಕೊಳ್ಳುವಂತ ಮಾಡುವಂತ ಒಂದು ಎಮ್ಮ ಒಂದು ಹೇಳಿ ಧೈರ್ಯ ಎಮ್ಮನಿಗೆ. ಅವರು ಯಾವತ್ತೂ ತಪ್ಪು ಮಾಡಕ್ ಹೋಗೋದಿಲ್ಲ. ಅದಲ್ಲ, ಇವಾಗ ಇದಕ್ಕೆ ಇವ್ರು ಕೇಳಿದ್ದಕ್ಕೆ ಒಳಗಡೆ ಏನ್ ಮಾತಾಡಿದ್ರು ಒಳಗಡೆ ಬಿಟ್ಟಿದ್ರು. ಇವತ್ತು 2 hours ಬಿಸಿಲಲ್ಲಿ ನಾವು ಆಚೆ ಕಾಲಿದ್ದೀವಿ. ಪೊಲೀಸ್ ಅವ್ರನ್ನ ಕೇಳಿದ್ರೆ AC ಮೇಡಮ್ ಆರ್ಡರ್ ಮಾಡಿದಾರಂತೆ. DYSP ಕೇಳಿದ್ರೆ ಇಲ್ಲ ಸರ್ ಅಂತ. SP ಕೂಡ ಫೋನ್ ಮಾಡ್ತಿದ್ದಾರೆ, DC ಕೂಡ ಮಾತಾಡ್ತಾರೆ. ಅಲ್ಲಿಗೆ DC ಅವರೆಲ್ಲ ಬಂದ್ಬಿಟ್ಟು ಏನಿರುತ್ತೆ ಅಂದ್ರೆ ಈ ಸೆಕ್ಯೂರಿಟಿ ವಿಚಾರಗಳಿರುತ್ತೆ. ಅಲ್ಲಿ ಏನಾದ್ರು ಇದ್ರೆ AC ಅವ್ರಿಗೆ ಅಥಾರಿಟಿ ಇರುತ್ತೆ. ಸರ್ ಒಂದು ಮಾತ್ರ ತಿಳ್ಕೊಳ್ಳಿ ಸರ್, ಪತ್ರಕರ್ತ ನಾನು ಹೇಳ್ತೀನಿ, ಹೋದ ಸಲ ಆಗಿರುವಂತಹ ಇನ್ಸಿಡೆಂಟ್ಸ್ಗೆ ಹೋದ ಸಲ ಆಗಿದ್ದಂತ ಇನ್ಸಿಡೆಂಟ್ಗೆ ಈ ಸಲ ಸ್ವಲ್ಪ ಮಾಡಿದ್ದಾರೆ. ಮೀಡಿಯಾಸ್ ಒಳಗಡೆ ಕಾಂಪೌಂಡ್ ಒಳಗಡೆ ವಿಶೇಷ ಹೋದ ಸಲ ಆಗಿರುವಂತ ಒಂದು ಘಟನೆಗೆ ನೀವು ಆಚೆ ಇದ್ರೆ ಈ ಘಟನೆಗಳಾಗಲ್ಲ, ವಿಡಿಯೋಗಳನ್ನ ತೆಗಿತೀರಾ ಅಂತ ಅವ್ರನ್ನ ನಿಮ್ಮನ್ನ ಆಚೆ ಇರಿ ಪರವಾಗಿ ನೋಡ್ಕೊಂಡು ತಿಕ್ಕಿರೋದು ನಿಮ್ಗೆ ಗೊತ್ತಿಲ್ಲ. ಒಳಗಡೆ ಇದ್ರೆ ಆಚೆ ಆಗೋದು ಗೊತ್ತಾಗಲ್ವಲ್ಲ ನಿಮ್ಗೆ, ಅದಕ್ಕೋಸ್ಕರ ನಿಮ್ಮನ್ನ ಆಚೆ ಆಚೆ ಇಟ್ಕೊಂಡಿದ್ದೀರಿ. ಗೊತ್ತಾಗ್ಬೇಕು, ಮೀಡಿಯಾದವ್ರಿಗೆ ಭಯ ಪಡ್ತಾರಲ್ಲ, ನೀವು ಮೀಡಿಯಾದಲ್ಲಿ ತೆಗೆದುಕೊಡ್ತೀರಲ್ಲ, ಅದಕ್ಕೆ ಭಯ ಪಡಲಿ ಅಂತ ನಿಮ್ಮನ್ನ ಆಚೆ ಇರಿ ಅಂತ ಹೇಳಿದ್ದೀನಿ ಅಷ್ಟೇ ಸರ್. ಮೊದಲು ನೀವು ಮುಳಬಾಗಿಲು ಮತ್ತು ಕೋಲಾರ ಕಾಂಗ್ರೆಸ್ ಪಾಲಾಗುತ್ತೆ ಅಂತ ಮೊದಲು ಹೇಳಿದ್ರೆ ನೀವು ಹೇಳ್ದಂಗೆ ಇವಾಗ ನಡೆಸಿದ್ದೀರಾ. ಕೋಲಾರ ಸರ್ ಕೋಲಾರ ಸೇಮ್ ಮುಳಬಾಗಿಲು ಟೈಪಲ್ಲ, ಅಲ್ಲಿ ಯಾರಿಗೂ ಮೆಜಾರಿಟಿ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಾವು 12 ಇದ್ವಿ, ಅದರಲ್ಲಿ 1 ಮೈನಸ್ ಆಗಿದೆ, 11. ಯಾಕಂದ್ರೆ ಮುಬಾರಕ್ ಅವ್ರು ಬೇರೆ ಪಾರ್ಟಿ ಸೇರ್ಬಿಟ್ರಲ್ಲ, ಅದರಿಂದ ನಾವು 11 ಇದ್ದೀವಿ. ಆಮೇಲೆ JDS ಇದ್ದಲ್ಲ, JDS 8 ಇದ್ದಾರೆ, ಇಂಡಿಪೆಂಡೆನ್ಸ್ 10 ಜನ ಇದ್ದಾರೆ, BJP ಅವರು 3 ಜನ ಇದ್ದಾರೆ, SDP ಪಕ್ಷದ 4 ಜನ ಇದ್ದಾರೆ. ಟೋಟಲ್ ಆಗಿ 35 ಜನ ಇದ್ದಾರೆ. ಅಲ್ಲಿ ಯಾವ ಪಕ್ಷಕ್ಕೂ ಮೆಜಾರಿಟಿ ಇಲ್ಲ, ಅಲ್ಲಿ ನಾವು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಕರೆದಿದ್ದೀವಿ, ಕುತ್ಕೊಳ್ತೀವಿ, ಮಾತಾಡಿ ಏನಾಗುತ್ತೋ ನೋಡ್ಬೇಕು. ಮೆಜಾರಿಟಿ ಇಲ್ಲ, ಸೇಮ್ ಮುಳಬಾಗಿಲು ಟೈಪ್. ಅದು ಇದು ನಗರಸಭೆ, ಅದು ನಗರಸಭೆ. ಮುಳಬಾಗಿಲಲ್ಲಿ ನನಗೆ ಪ್ಲಾನ್ ಮಾಡಿದ್ರೆ ಕೋಲಾರ ಮಾಡಲ್ವಾ? ಇಲ್ಲ, ಅದೇ ನಾಳೆ ಬೆಳಗ್ಗೆ ಅದು
ಚುನಾವಣೆ ಕೇವಲ ಇರ್ತವೆ ಒಂದ್ಸಲ ಫೇಲ್ಯೂರ್ ಆಗುತ್ತೆ ಸರ್ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಮಾಯ ಮಾಡಿದ್ರಿ. ಇವಾಗ ನೀವು ಕೇಳಿದ್ರೆ ಹೋದ್ಸಲಿ ನಾವು ಒಳಗಡೆ ಇದ್ವಿ, ಈ ಸಲ ನಮ್ಮನ್ನ ಆಚೆ ಇಟ್ಟಿದ್ವಿ ಅಂತ. ಸರ್, ನಮ್ಗೆ ಹೋದ್ಸಲಿ ಇದೇ ನಮ್ಮ ಯಾರು ಇವರು ಕೈ ಎತ್ತಿದ್ರು ಅವತ್ತು ನಮ್ಮ ವಾಹಿದ್ ಅವ್ರ ತಾಯಿ ಕೈ ಎತ್ತಾರೆ. ಇದೇ ಹಾಸ್ಟೆಲ್ ಸೋಮಪ್ಪ ಕೈ ಇಟ್ಕೊಂಡು ಅವ್ರು ಕೆಳಗಡೆ ಇಳಿತಾರೆ. ಅದ್ರ ಆ ಬರ್ಕೊಳ್ತಾರೆ. ವೋಟ್ ಅನ್ನ ಅವ್ರಿಗಾಗ್ತಂಗೆ ಬರ್ಕೊಳ್ತಾರೆ. 6 ಗಂಟೆಗೆ ಒಳಗಡೆ ಬರ್ಬೇಕಾಗುತ್ತೆ ಮೆಂಬರ್ಸ್, ಫೈನಲ್ ಟೈಮ್. 6 ಗಂಟೆ 17 ನಿಮಿಷಕ್ಕೆ ಒಳಗಡೆ ಬಂದ್ರು ಕರ್ಕೊಂಡ್ರಲ್ಲ ಅವತ್ತು ಒಳಗಡೆಗೆ. ಅವತ್ತು ನಿಮ್ಮ ಪೇಪರ್ ಅವ್ರು ಯಾಕೆ ಬರ್ತಿಲ್ಲ ಒಳಗಡೆ? ಅವತ್ತು ಬರಲಿಲ್ಲ ಸರ್. ಅಲ್ಲ, ಅದು ನಮ್ಮ ಗಮನ ಬಂದಿಲ್ಲ. ಇಲ್ಲ, ಬರ್ದಿಲ್ಲ ನೀವು ಯಾರು ಏಯ್, ಅಪ್ಪ ಕೂಡ